ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ನನಗೂ ಫ್ರೀ, ನಿನಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲನಿಗೂ ಫ್ರೀ, ಫ್ರೀ 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 ಎಲ್ಲ ಫ್ರೀ ಅಷ್ಟೇ. ಪಾಪ ಮೊನ್ನೆ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ, ಅದೇ ರೀತಿ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆಗ ಅಲ್ಲಿ ಒಬ್ರು ರೈತರು ಬಂದು ಹೇಳಿದ್ರಂತೆ, ನಮ್ಮ ಹೊಲಕ್ಕೆ ಹೋಗುವಂಥ ರಸ್ತೆ ಒಂದು ಸ್ವಲ್ಪ ಸರಿ ಇಲ್ಲ, ನಮಗೆ ರಸ್ತೆ ಸರಿ ಮಾಡಿಕೊಡಿ ಅಂತ. ಆಗ ಶಾಸಕರು ಹೇಳಿದ್ರಂತೆ, ನಿಮಗೆ ಈ ಫ್ರೀ ಅಕ್ಕಿ ಅದು ಇದು ಬೇಡ ಅಂತಂದರೆ ಓಕೆ, ನಾನು ರಸ್ತೆ ಮಾಡಿಸಿ ಕೊಡ್ತೀನಿ, ಒಂದು ಸ್ವಲ್ಪ ದುಡ್ಡಿನ ಸಮಸ್ಯೆ ಇದೆ ಅಂತ ಹೇಳ್ತಾರಂತೆ. ಮಾಡಿಕೊಟ್ಬಿಡ್ತೇವೆ, ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯ ಸಲಹೆ ಕೊಟ್ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ. ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು, ಶಾಲೆ ಆಗ್ಬೇಕು, ಅದಕ್ಕೊಮ್ಮೆ ಹಳ್ಳಿ ಆಗೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಫಿಕ್ಸ್ ಮಾಡ್ಬಿಡ್ಬೇಕು. ಸರ್ ನಮ್ಗೆ ಇಂಥವು ಕೆಲಸ ಬೇಡ, ನೀವೆಲ್ಲ ಬಂದ್ ಮಾಡ್ಬಿಡ್ರಿ, ಇವನ್ನ ಬರೀ ಹಳ್ಳಿ ರಸ್ತೆ ಮಾಡಿದ್ರೆ ಹಳ್ಳಿ ರಸ್ತೆ ಮಾಡ್ತೀವಿ. ಇಲ್ರಿ ನಮ್ಗೆ ಬರೀ ಗುಡಿ ಕಟ್ಬೇಕು, ನೀವು ಏನು ಬೇಡ ಅಂದ್ರೆ ಬರೀ ಗುಡಿನ ಕಟ್ಬೇಕು. ನೋಡಿ ಸರ್, ನಾನು ಹೇಳ್ತೀನಿ, ನೀವು ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ರಾಜ್ಯ ಎಕ್ಕುಟ್ಟೋದ್ರೂ ಪರವಾಗಿಲ್ಲ, ಈ ಗ್ಯಾರಂಟಿ ಯೋಜನೆ ಇದೆಯಲ್ಲ ಅದನ್ನು ಮಾತ್ರ ನಿಲ್ಲಿಸಬೇಡಿ ಸರ್. ನಾನು ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆ 5 ಗ್ಯಾರಂಟಿ ಯೋಜನೆಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಲ್ಲಿಸಬೇಡಿ ಸರ್. ಯಾಕೆ ಅಂತ ಹೇಳ್ತೀನಿ, ನನ್ನ ಹತ್ರ ರೀಸನ್ಸ್ ಇದೆ. ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಬೇಡಿ ಸರ್. ಯಾಕೆ ಗೊತ್ತಾ, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಇವತ್ತು ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಕರ್ನಾಟಕ ಕಾಂಗ್ರೆಸ್ಸಿನ ಗೃಹಲಕ್ಷ್ಮಿ ಯೋಜನೆ. ನಮ್ಮ ರಾಜ್ಯದ ಪ್ರತಿ ಮನೆಯ ಹೆಣ್ಣು ಮಕ್ಕಳು ಇವತ್ತು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅಂತ ಹೇಳಿದ್ರೆ ಅದು ಗೃಹಲಕ್ಷ್ಮಿ ಹಣದಿಂದ. ಏನ್ ಹೇಳ್ತೀರಾ ಸರ್, ಇವತ್ತು ಹೆಣ್ಣು ಮಕ್ಕಳು ಬೋರ್ವೆಲ್ ಸಮೇತ ಹೊಡಿಸ್ತಾ ಇರುವಂಥದ್ದು ಹೇಗೆ? ಗೃಹಲಕ್ಷ್ಮಿ ಹಣದಿಂದ. ನೀವು ಬಿಡಿ ಸರ್, ಪಾಪ ನಮಗೆ ಕಷ್ಟ ಅರ್ಥ ಆಗುತ್ತೆ. ನಿಮಗೆ ಊರಿಗೆ ರಸ್ತೆ ಕೊಡೋಕ್ಕೂ ಆಗ್ತಾ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೂ ಆಗ್ತಾ ಇಲ್ಲ, ನೀರು ಕೊಡೋಕ್ಕೂ ಆಗ್ತಾ ಇಲ್ಲ, ಪರವಾಗಿಲ್ಲ. ನಿಮಗೆ ನೀರು ಕೊಡೋಕ್ಕಾಗಲಿಲ್ಲ ಅಂದ್ರೆ ಏನಂತೆ, ಬೋರ್ವೆಲ್ ಹೊಡಿಸ್ತಾರೆ ನಮ್ಮ ರಾಜ್ಯದ ನಾರಿ ಶಕ್ತಿ. ನೀವು ಕೊಡುವಂತಹ ಅದೇ ಗೃಹಲಕ್ಷ್ಮಿ ಹಣದಿಂದ ಬೋರ್ವೆಲ್ ಹೊಡಿಸ್ಕೊಳ್ತಾರೆ ಸರ್. ಅದೇ ಗೃಹಲಕ್ಷ್ಮಿ ಹಣದಿಂದಲೇ ರಸ್ತೆ ಸರಿಪಡಿಸ್ತಾ ಇದ್ದಾರೆ. ಅದೇ ಗೃಹಲಕ್ಷ್ಮಿ ಹಣದಿಂದಲೇ ಆಪಲ್ ಫೋನ್ ತಗೊಳ್ತಾ ಇದ್ದಾರೆ ಸರ್. ಅದೇ ಗೃಹಲಕ್ಷ್ಮಿ ಹಣದಿಂದ ಫ್ರಿಡ್ಜ್ ತಗೊಳ್ತಾ ಇದ್ದಾರೆ. ಅದೇ ಗೃಹಲಕ್ಷ್ಮಿ ಹಣದಿಂದ ಸ್ಕೂಟಿ ತಗೊಳ್ತಾ ಇದ್ದಾರೆ. ಅದೇ ಗೃಹಲಕ್ಷ್ಮಿ ಹಣದಿಂದ ಇಡೀ ಊರಿಗೆ ಊಟ ಬೇರೆ ಹಾಕ್ತಾ ಇದ್ದಾರೆ. ಅದೇ ಗೃಹಲಕ್ಷ್ಮಿ ಹಣದಿಂದ ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ. ಅದೇ ಗೃಹಲಕ್ಷ್ಮಿ ಹಣದಿಂದ ಚಿನ್ನ, ಅಯ್ಯೋ ಚಿನ್ನ ಖರೀದಿ ಮಾಡ್ತಾ ಇದ್ದಾರೆ ಸರ್. ಇಷ್ಟೆಲ್ಲ ಆಗ್ತಾ ಇರುವಾಗ ನೀವು ಯಾಕೆ ಅಭಿವೃದ್ಧಿ ಮಾಡ್ತೀರಾ ಹೇಳಿ ಸರ್? ಅಯ್ಯೋ ಬೇಡ, ಅದು ಬಿಟ್ಟುಬಿಡಿ ಸರ್. ತಿಂಗಳು ನಮ್ಮ ಲಕ್ಷ್ಮಿ ಅಕ್ಕ ಹೆಣ್ಣು ಮಕ್ಕಳ ಕೈಗೆ ಕಾಸು ಕೊಟ್ಟರೆ ಸಾಕು ಅಷ್ಟೇ. ಆದರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸಬೇಡಿ ಸರ್. ಆ 5 ವರ್ಷ ಏನಿದೆ ಅದು ಕೊಡಲೇಬೇಕು. ನಮ್ಮ ರಾಜ್ಯದ ಎಲ್ಲ ಸಶಕ್ತ ಹೆಣ್ಣು ಮಕ್ಕಳ ಪರವಾಗಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕಾಲು ಮುಗ್ದು ಕೇಳಿಕೊಳ್ತೀನಿ. ಇನ್ನು ಯಾವುದೇ ಕಾರಣಕ್ಕೂ 200 ಯೂನಿಟ್ ಫ್ರೀ ವಿದ್ಯುತ್ ಅದೇನು ನೀಡ್ತಾ ಇದ್ದೀರಲ್ವಾ, ನಿಲ್ಲಿಸಬೇಡಿ ಸರ್ ಪ್ಲೀಸ್. ಯಾಕಂದ್ರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವತ್ತು ಅದು ಎಷ್ಟೇ ಕಷ್ಟ ಇರಲಿ ಅವೆಲ್ಲವನ್ನ ದಾಟಿ ದೀಪದ ಬೆಳಕಲ್ಲಿ ಓದಿ ಸಾಧನೆಯನ್ನ ಮಾಡಿದಂಥವ್ರು. ನೀವು ಯಾವುದೋ ಪ್ರೌಢಶಾಲಾ ಕಟ್ಟಡ ಉದ್ಘಾಟನೆ ಅಂತ ಹೋಗ್ತಾ ಇದ್ದೀರಾ. ಅಲ್ಲ, ಶಾಲೆ ಎಲ್ಲ ಯಾಕೆ ಬೇಕು ಹೇಳಿ ಸರ್? ನೀವು ಶಾಲಾ ಚಾವಣಿ ಮಳೆಗಾಳಿಗೆ ಹಾರೇ ಹೋಗ್ಲಿ, ಶಾಲಾ ಗೋಡೆ ಕೂಸಿದು ಬೀಳಲಿ, ಶಾಲೆಗೆ ನೀರು ಇಲ್ಲದೆ ಗಬ್ಬು ನಾರ್ತಾನೆ ಇರಲಿ, ಮಕ್ಕಳಿಗೆ ಕಳಪೆ ಬಿಸಿ ಊಟ ಕೊಡದೇ ಇರಲಿ, ಯಾರು ಕೇಳಲ್ಲ ಸರ್. ನಮಗೆ ಪರವಾಗಿಲ್ಲ. ಯಾಕೆ ಬೇಕು ಶಾಲೆ ಹೇಳಿ? ಫ್ರೀ ವಿದ್ಯುತ್ ಇಲ್ವಾ? ಕರ್ನಾಟಕ ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಒಂದಾದಂತಹ 200 ಯೂನಿಟ್ ಫ್ರೀ ವಿದ್ಯುತ್ ಇಲ್ವಾ? ಮಕ್ಕಳು ಮನೆಯಲ್ಲಿ ಓದ್ಕೊಳ್ತಾರೆ ಸರ್. ಬೇಕಾದ್ರೆ ನಮ್ಮ ಪ್ರದೀಪ್ ಈಶ್ವರ್ ಅವರು ಇಲ್ವಾ, ಮನೆಗೆ ಬಂದು ಮಕ್ಕಳಿಗೆ ಪಾಠ ಮಾಡಿ ಹೋಗ್ತಾರೆ ಸರ್. ಬರೀ ಪಾಠನ, ಮೋಟಿವೇಶನ್ ಎಲ್ಲ ಕೊಟ್ಟು ಅವರನ್ನು ಎತ್ತರಕ್ಕೆ ಏರಿಸ್ತಾರೆ ಸರ್.
ಅದು ಬೇರೆ ಈಗ ನೀವು ಸ್ಮಾರ್ಟ್ ಮೀಟರ್ ಬೇರೆ ತರ್ತಾ ಇದ್ದೀರಾ. ಹೊರ ರಾಜ್ಯದಲ್ಲಿ 900 ಇರುವಂಥದ್ದು ಇಲ್ಲಿ 9,000 ಚಾರ್ಜ್ ಮಾಡ್ತಾ ಇದ್ದೀರಾ. 5 ವರ್ಷಕ್ಕೆ ಆಗುವಷ್ಟು ಏನು ನಾವು ಬಿಲ್ ಕಟ್ತಾ ಇದ್ದೀವೋ ಅದನ್ನು ನೀವು ಚೆನ್ನಾಗಿ ಈಗಲೇ ವಸೂಲಿ ಮಾಡ್ತಾ ಇದ್ದೀರಾ. ಅಲ್ಲ, ಇಟ್ಸ್ ಓಕೆ. ಕರ್ನಾಟಕ ಯಾರು ಅಧಿಕಾರವನ್ನು ನಡೆಸ್ತಾ ಇರೋದು ಹೇಳಿ? ಕಾಂಗ್ರೆಸ್, ಸಿದ್ದರಾಮಯ್ಯನವರು. ನಮ್ಮ ಲೆವೆಲ್ ಏನು, ನಮ್ಮ ಕರ್ನಾಟಕದ ಸ್ಟ್ಯಾಂಡರ್ಡ್ ಏನು, ಎಲ್ಲ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಾವೇ ಟಾಪಲ್ಲಿ ಇರಬೇಕು. ಒಳ್ಳೆ ರೀತಿಯಲ್ಲಿ ಇರಬೇಕಂತ ಏನಿಲ್ಲ, ಕೆಟ್ಟ ರೀತಿಯಲ್ಲೂ ಇರ್ಬೋದು, ಒಟ್ಟಿನಲ್ಲಿ ಟಾಪಲ್ಲಿ ಇದ್ರೆ ಆಯ್ತು ಅಷ್ಟೇ. ಹಾಗಾಗಿ ದಯಮಾಡಿ 200 ಯೂನಿಟ್ ಫ್ರೀ ವಿದ್ಯುತ್ ಏನಿದೆ ಅದನ್ನು ದಯವಿಟ್ಟು ನಿಲ್ಲಿಸಬೇಡಿ ಸರ್. ನಮಗೆ ಶಾಲೆ ಸರಿ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಮನೇಲಿ ಓದ್ಕೊಳ್ಬೋದು, ಹೆಂಗೋ ಜೀವನ ಮಾಡ್ಕೊಳ್ತೀವಿ ಸರ್. ಆದರೆ 200 ಯೂನಿಟ್ ಫ್ರೀ ವಿದ್ಯುತ್ ಮಾತ್ರ ನಿಲ್ಲಿಸಬೇಡಿ. ಇನ್ನು 10 kg ಫ್ರೀ ಅಕ್ಕಿ, ಅಯ್ಯೋ ಸರ್ ದಯವಿಟ್ಟು ನಿಲ್ಲಿಸಬೇಡಿ ಇದನ್ನು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಕರ್ನಾಟಕ ರಾಜ್ಯದ ಪಾಲಿಗೆ ಅನ್ನದಾತ ಅವರು. ಅನ್ನದಾತ ಸುಖೀ ಭವ ಅನ್ನೋ ಹಾಗೆ ನೀವು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಫ್ರೀ ಅಕ್ಕಿ ತಿಂಗಳು ಕೊಟ್ಟುಬಿಡಿ ಅಷ್ಟೇ. ಬಾಕಿ ಎಲ್ಲ ಬೆಲೆ ಏರಿಕೆ ಮಾಡಿ ನಮಗೆ ಅದನ್ನು ತಗೊಳ್ಳೋಕ್ಕೂ ಸಾಧ್ಯ ಆಗಲಿಲ್ಲ ಅಂದರೂ ಪರವಾಗಿಲ್ಲ. ಸಾಂಬಾರ್ ಮಾಡೋದಕ್ಕೆ ದುಬಾರಿ ದಿನಸಿ ತಗೊಳ್ಳೋದಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬಾರೆ ಅನ್ನ ತಿಂದು ಬದುಕೊಳ್ತೀವಿ. ಕಳಪೆ ಅಕ್ಕಿ ಕೊಟ್ಟರು ಪರವಾಗಿಲ್ಲ, ಫ್ರೀ ಅಕ್ಕಿ ಒಂದು ನಮಗೆ ಬೇಕಷ್ಟೆ. ಅಕ್ಕಿ ಕೊಡೋಕ್ಕಾಗಲಿಲ್ಲ ಅಂತ ಹಣ ಹಾಕಿದ್ರೂ ಪರವಾಗಿಲ್ಲ, ಅದನ್ನೇ ಅಕ್ಕಿ ಅಂತ ತಿಂದು ಬದುಕೊಂಡು ಬಿಡ್ತೀವಿ ಸರ್. ಆದರೆ ಆ ಫ್ರೀ ಅಕ್ಕಿ ಏನಿದೆ ಅದನ್ನು ಮಾತ್ರ ಕೊಡಲೇಬೇಕು. ಇಲ್ಲಾಂದರೆ ಕರುನಾಡಿನ ಅನ್ನದಾತ ಸಿದ್ದರಾಮಯ್ಯ ಅನ್ನುವಂತಹ ಟೈಟಲ್ ಏನಿದೆ ಅದನ್ನು ಆ ಸೈಡ್ ಗ್ಯಾಪಲ್ಲಿ ಬಂದು ಯಾರಾದರೂ ಕಿತ್ಕೊಂಡು ಹೋಗ್ತಾರೆ ಸರ್. ಹಾಗಾಗಬಾರ್ದು. ನಮ್ಮ ರಾಜ್ಯದ ಪಾಲಿನ ಅನ್ನದಾತ ಯಾವತ್ತಿದ್ರೂ ಒಬ್ಬರೇ ಆಗಿರಬೇಕು, ಅದು ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ಈ ಅಭಿವೃದ್ಧಿ ಎಲ್ಲ ಯಾರಿಗೆ ಬೇಕು ಸರ್? ಫ್ರೀ ಅಕ್ಕಿ ಒಂದು ಕೊಟ್ಟುಬಿಡಿ, ನಿಲ್ಲಿಸಬೇಡಿ ಅಷ್ಟೇ. ಕಾಲು ಮುಗಿದು ಕೇಳ್ಕೊಳ್ತೀನಿ. ಇನ್ನು ಶಕ್ತಿ ಯೋಜನೆ, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ನಿಜವಾಗ್ಲೂ ಸ್ವಾತಂತ್ರ್ಯ ಅಂತ ಪಡ್ಕೊಂಡಿದ್ದು ಸಿದ್ದರಾಮಯ್ಯನವರು ಬಂದ ಮೇಲೆ. ಗಂಡನ ಮನೆಗೆ ಹೋಗುವಾಗ, ದೇವಸ್ಥಾನಗಳಿಗೆ ಹೋಗುವಾಗ, ನೆಂಟರ ಮನೆಗೆ ಹೋಗುವಾಗ, ಇವತ್ತು ಪ್ರಪಂಚ ಎಷ್ಟು ವಿಶಾಲವಾಗಿದೆ ಅಂತ ನೋಡ್ಬೇಕನ್ನೋದು ಹೆಣ್ಣು ಮಕ್ಕಳ ಆಸೆ ಆಗಿತ್ತು ಸರ್. ಆದ್ರೆ ಆ ಆಸೆಗೆ ಶಕ್ತಿಯನ್ನ ತುಂಬಿದ್ದು ನಮ್ಮ ಮುಖ್ಯಮಂತ್ರಿಗಳ ಶಕ್ತಿ ಯೋಜನೆ. ಬಸ್ ಸರಿ ಇಲ್ಲದೆ ಗುಜರಿಗೆ ಹಾಕೋ ಸ್ಥಿತಿಯಲ್ಲಿ ಇದ್ರೂ ಪರವಾಗಿಲ್ಲ, ಶಕ್ತಿ ಯೋಜನೆಯನ್ನು ನಿಲ್ಲಿಸಬೇಡಿ. ಬಸ್ಸು ಸರಿ ಇಲ್ಲದೆ ಹೋಗೇ ಅಲ್ಲ, ಏನು ಬೇಕಾದರೂ ಬರ್ತಾ ಇರಲಿ, ಅದರಲ್ಲಿ ಶಕ್ತಿ ಯೋಜನೆಯನ್ನು ನಿಲ್ಲಿಸಬೇಡಿ. ರಸ್ತೆ ಸರಿ ಇಲ್ಲದೆ ಆ ಗುಂಡಿಲಿ ಬೈಕ್ನವ್ರು ಹೋಗಿ ಬಿದ್ದರೂ ಪರವಾಗಿಲ್ಲ, ಬಸ್ಸು ಹೋಗುತ್ತಲ್ವಾ, ಬಸ್ಸು ಓಡಾಡ್ತಾ ಇರಬೇಕಷ್ಟೆ. ಇಂಧನ ಇಲ್ಲದೆ ನಿಂತು ಹೋಯ್ತಾ, ಅಯ್ಯೋ ಪರವಾಗಿಲ್ಲ, ಇಲ್ಲಿ ನೋಡಿ ನಮ್ಮ ಹೆಣ್ಣು ಮಕ್ಕಳು ಶಕ್ತಿಯನ್ನು ತುಂಬ್ತಾರೆ ಅಷ್ಟೇ. ಇನ್ನು ಈ ಕಡೆ ಗಂಡು ಮಕ್ಕಳು ಬಸ್ ಟಿಕೆಟ್ ದರ ಜಾಸ್ತಿ ಆಯಿತು ಅಂತ ಹೇಳಿ ಎಲ್ಲಿಗೂ ಹೋಗದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಪರವಾಗಿಲ್ಲ, ಹುಡುಗರಿಗೆ ಬಸ್ಸಲ್ಲಿ 3 ಕಾಸಿನ ಮರ್ಯಾದೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಹೆಣ್ಣು ಮಕ್ಕಳು ಅವರಿಗೆ ಮರ್ಯಾದೆ ಸಿಗಬೇಕು, ಅವ್ರು ಹೋಗ್ತಾ ಇರಬೇಕಷ್ಟೆ. ಈ ಆಧಾರ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಸುಮ್ಮನೆ ಇಟ್ಬಿಟ್ಟಿದ್ವಪ್ಪ. ಈಗ ನೋಡಿ ಅದನ್ನು ಸರಿಯಾಗಿ ಬಳಕೆ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದು ಸಿದ್ದರಾಮಯ್ಯನವರ ಶಕ್ತಿ ಯೋಜನೆ. ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ಸರಿಯಾಗಿ ಬಸ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಡ್ರೈವರ್ ಕಂಡಕ್ಟರಿಗೆ ಸಂಬಳ ಸರಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಅಭಿವೃದ್ಧಿಯ ಅದರಲ್ಲಿ ಯಾಕೆ, ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಬೇಕಷ್ಟೆ. ಹಾಗಾಗಿ ಈ ಶಕ್ತಿ ಯೋಜನೆ ಒಂದು ದಯವಿಟ್ಟು ನಿಲ್ಲಿಸಬೇಡಿ ಸರ್. ಇನ್ನು ಯುವ ನಿಧಿ, ಪದವೀಧರರು ಪಾಪ ಉದ್ಯೋಗ ಇಲ್ಲ ಅಂತ ಮನೆಯಲ್ಲೇ ತಲೆ ಮೇಲೆ ಕಾಲಿಟ್ಟು ಕೂತಿದ್ರು. ಆಗ ಆಶಾಕಿರಣವಾಗಿ ಬಂದಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಪದವೀಧರರು ಉದ್ಯೋಗ ಇಲ್ಲದೆ ಇದ್ದಾಗ ಈ ವರ್ಕ್ ಫ್ರಮ್ ಹೋಮಲ್ಲಿ ಏನು ನಮ್ಮದು ಅರ್ನ್ ಫ್ರಮ್ ಹೋಮ್ ತಗೊಳ್ಳಿ, ಯಾರಿಗುಂಟು ಯಾರಿಗಿಲ್ಲ ಅಂತ ಹೇಳಿ ಯುವ ಶಕ್ತಿಯ ಜೊತೆಗೆ ಗಟ್ಟಿಯಾಗಿ ನಿಂತ್ರಲ್ವ ಸರ್. ನೀವು ಅಭಿವೃದ್ಧಿ ಮಾಡೋದು ಬೇಡ ಸರ್, ನಮಗೆ ಇವರಿಗೆ ಪಾಪ ಹಣವನ್ನು ಹಾಕ್ತಾ ಇದ್ರೆ ಸಾಕು. ಕೆಲಸ ಮಾಡದೆ ಹಣವನ್ನು ಪಡೆಯುವಂಥ ಒಂದು ಅದ್ಭುತ ಅವಕಾಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸಿಗುವಂಥದ್ದು. ನಿಮ್ಮಂತಹ ನಾಯಕರು ಇನ್ನಷ್ಟು ಬೇಕು ಸರ್. ಅಭಿವೃದ್ಧಿಯಲ್ಲ ಯಾಕೆ, ನಮಗೆ ಕೂತಲ್ಲೇ ಕೆಲಸ ಇಲ್ಲದೆ ಹಣ ಬರುತ್ತಲ್ವಾ, ಅಷ್ಟೇ ಸಾಕು.
ಹಾಗಾಗಿ ಇವತ್ತಿನ ನನ್ನ ಈ ಕಾರ್ಯಕ್ರಮದ ಮೂಲಕ ಇಷ್ಟೇ ಹೇಳೋಕ್ಕೆ ಬಯಸ್ತೀನಿ ವೀಕ್ಷಕರೇ, ಗ್ಯಾರಂಟಿ ಯೋಜನೆ ನಿಲ್ಲಬಾರ್ದು. ನಮಗೆ ಅಭಿವೃದ್ಧಿ ಎಲ್ಲ ಯಾಕೆ ಬೇಕು? 5 ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ರೆ ಅಷ್ಟೇ ಸಾಕು. ಇದು ನಮ್ಮ ಗ್ಯಾರಂಟಿ ವಿನಂತಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.